ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೈ ಎಲೆಕ್ಷನ್ಗಾಗಿ ಬಾಗಲಕೋಟೆಯಲ್ಲಿ ನಡೀತಾ ಬೆಂಕಿ ಪಾಲಿಟಿಕ್ಸ್. ಉಪಚುನಾವಣೆ ಪ್ರಾಫಿಟ್ ಅನ್ನ ಪಡೆಯೋದಕ್ಕೆ ಶುರುವಾಯ್ತಾ ಪಾಲಿಟಿಕ್ಸ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ನೋಡಿ, HY ಮೇಟಿ ಅವರ ಈ ಅನುಕಂಪದ ಅಲೆಯನ್ನ ತಡೆಯೋದಕ್ಕೆ ಎದುರಾಳಿಗಳು ಈ ರೀತಿಯಾದಂತಹ ತಂತ್ರವನ್ನ ಎಣದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಿಂದೂ ಮುಸ್ಲಿಂ ಗಲಾಟೆ ಏಕಾಏಕಿ ಶುರುವಾಗಿದ್ಯಾಕೆ? ರಾಜಕೀಯ ಲಾಭಕ್ಕೆ ಎರಡೂ ಕೋಮುಗಳ ನಡುವೆ ಜಗಳ ಶುರುವಾಗಿದ್ಯಾ? HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಈ ವಿಧಾನಸಭಾ ಕ್ಷೇತ್ರ ರಾಜಕೀಯ ಲಾಭಕ್ಕೆ ಎರಡೂ ಕೋಮುಗಳ ನಡುವೆ ಜಗಳ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ, ಒಂದಷ್ಟು ಅನುಮಾನಗಳನ್ನ ಕೂಡ ಇಲ್ಲಿ ಹುಟ್ಟು ಹಾಕ್ತಾ ಇದೆ. ಬೈ ಎಲೆಕ್ಷನ್ ಬಂತು, ಈ ಸಮಯದಲ್ಲೇ ಈ ರೀತಿಯಾದಂತಹ ಅನುಕಂಪದ ಅಲೆ ಏನಿದೆ HY ಮೇಟಿ ಅವರ ಪರವಾಗಿ, ಅದನ್ನ ಹೇಗಾದ್ರೂ ಮಾಡಿ ಗಾಳಿಗೆ ತೂರುವಂತಹ ಕೆಲಸಗಳಾಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಮುಂದೆ ಇಟ್ಕೊಂಡು ಈ ರೀತಿಯಾಗಿ ಗಲಾಟೆ ಗದ್ದಲವನ್ನ ಎಬ್ಬಿಸುವಂತಹ ಕೆಲಸಗಳನ್ನ ಒಂದು ಗುಂಪು ಮಾಡದಂತೆ ಕಾಣಿಸ್ತಾ ಇದೆ. ರಾಜಕೀಯದ ಲಾಭವನ್ನ ಪಡೆಯೋದಕ್ಕೆ ಈ ರೀತಿಯಾಗಿ ಒಂದಷ್ಟು ಪ್ರೀ ಪ್ಲಾನ್ಗಳು ಕೂಡ ಇಲ್ಲಿ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಷ್ಟೂ ದಿನ ಇಲ್ಲದಂತಹ ಗಲಾಟೆ ಈಗ ಏಕಾಏಕಿ ಆಗೋದಕ್ಕೆ ಏನು ಕಾರಣ? ಇದು ಆಕಸ್ಮಿಕವಾಗಿರುವಂತಹ ಗಲಾಟೆ ಅಂತೂ ಅಲ್ವೇ ಅಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಕಾಣ ಸಿಗ್ತಾ ಇದೆ. ಡೀಟೇಲ್ಸ್ ನೀಡ್ತಾರೆ ಮಾರುತಿ, ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಬೈ ಎಲೆಕ್ಷನ್ ಸಮಯದಲ್ಲಿಯೇ ಈ ರೀತಿಯಾದಂತಹ ಕೋಮು ಸಂಘರ್ಷಗಳು ಯಾಕಾಗತ್ತೆ ಅಂತ? ರಮ್ಯ, ಈಗ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಯಾವುದೇ ಕ್ಷಣದಲ್ಲೂ ಕೂಡ ಘೋಷಣೆ ಆಗ್ಬೋದು. ಅದರಲ್ಲಿ ಬಾಗಲಕೋಟೆಯಲ್ಲಿ ತೆರವಾಗಿರುವಂತಹ ಒಂದು ಕ್ಷೇತ್ರ, ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಆದ್ರೆ ನಿನ್ನೆ ತಡರಾತ್ರಿ ಆಗಿರುವಂತ ಒಂದು ಘಟನೆಯನ್ನ ನೋಡಿದ್ರೆ ಒಂದಷ್ಟು ರಾಜಕೀಯ ಶಕ್ತಿಗಳು ಕೈವಾಡ ಇದೆಯಾ ಅನ್ನುವಂತಹ ಅನುಮಾನಗಳು ಬರುವಂತದ್ದು ಸಹಜ. ಯಾಕಂತ ಹೇಳಿದ್ರೆ ಎರಡು ಹಿಂದೂ ಮುಸ್ಲಿಂ ರೀತಿಯಲ್ಲಿ ಈ ಒಂದು ಗಲಾಟೆ ಆಗಿರೋದ್ರಿಂದ, ಅದರಲ್ಲೂ HY ಮೇಟಿ ಅವರ ನಿಧನದ ಬಳಿಕ ಎರಡೂ ಪಕ್ಷಗಳಲ್ಲೂ ಕೂಡ, ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಆ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಈ ಬಾರಿ ಗೆಲ್ಲಲೇಬೇಕು ಅಂತ. ಈ ಹಿಂದೆ ಕಾಂಗ್ರೆಸ್ ವಶದಲ್ಲಿತ್ತು, ಕಾಂಗ್ರೆಸ್ ಮತ್ತೊಮ್ಮೆ ಅಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು. ಅದೇ ರೀತಿ ಬಿಜೆಪಿಯವರು 2018ರಲ್ಲಿ ಅಲ್ಲಿ ಗೆಲುವನ್ನ ಪಡೆದಿರು, ಮತ್ತೊಮ್ಮೆ ಅಲ್ಲಿ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಒಂದು ಲೆಕ್ಕಾಚಾರ. ಆ ಮುಖೇನ ರಾಜ್ಯದಲ್ಲಿ ಜನಾಕ್ರೋಶ ಸರ್ಕಾರದ ವಿರುದ್ಧ ಇದೆ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ರಣತಂತ್ರಗಳು ಶುರುವಾಗಿದ್ದಾವೆ. ಆದ್ರೆ ನಿನ್ನೆ ರಾತ್ರಿ ಆಗಿರುವಂತಹ ಈ ಒಂದು ಗದ್ದಲದ ಹಿಂದೆಯೂ ಕೂಡ ರಾಜಕೀಯ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಗಳು ಮತ್ತೆ ಅನುಮಾನಗಳು ಮೂಡುವಂತದ್ದು ಸಹಜ. ಯಾಕಂತ ಹೇಳಿದ್ರೆ ಒಂದು ಸಮುದಾಯದವರು ಹೋಗುವಂತ ಒಂದು ಸಂದರ್ಭದಲ್ಲಿ ಮತ್ತೊಂದು ಸಮುದಾಯದವರು ಕಲ್ಲು ತೂರಾಟ ಮಾಡಿದ್ರು ಅಂತ. ಕಲ್ಲು ತೂರಾಟ ಮಾಡಿದ ತಕ್ಷಣವೇ ಅದು ವಿಕೋಪಕ್ಕೆ ಹೋಗಿದೆ. ಈಗ ಧರ್ಮದ ಜಗಳ ಶುರುವಾಗಿದೆ, ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ರೀತಿಯಲ್ಲಿ ಶುರುವಾಗಿದೆ. ಈ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಇಂತಹ ಒಂದು ಸರ್ಕಾರದ ವಿರುದ್ಧ ಈ ಆಕ್ರೋಶ ಮತ್ತೆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಯಾರಾದ್ರೂ ಈ ಕೋಮು ದಳ್ಳೂರಿಯನ್ನ ಉರುಳಿಸಿದ್ರ ಅನ್ನುವಂತ ಒಂದು ಅನುಮಾನಗಳು ಬರುವಂತದ್ದು ನಿಜ. ಅಲ್ಲಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಒಂದು ಕಡೆ ಆಗೋದಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗುವಂತ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಘಟನೆಗಳು ಆಗ್ತಿರೋದ್ರಿಂದ ಸಹಜವಾಗಿ ರಾಜಕೀಯ ಪಕ್ಷಗಳು ಕೂಡ ಪ್ರಾಫಿಟ್ ಪೊಲಿಟಿಕ್ಸ್ಗೆ ಮೊರೆ ಹೋದ್ರ, ಪ್ರಾಫಿಟ್ ಪೊಲಿಟಿಕ್ಸ್ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಧರ್ಮದ ಜಗಳ ಶುರು ಮಾಡ್ಕೊಂಡ್ರ ಅನ್ನುವಂತಹ ಒಂದು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದಾವೆ. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.